ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ 52ನೇ ವರ್ಷದ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ, ವನಕಲ್ಲು ಶ್ರೀ ಪ್ರಶಸ್ತಿ ಪ್ರದಾನ, ವಿವಿಧ ಪ್ರಶಸ್ತಿಗಳ ಪ್ರದಾನ, ಸಂಸ್ಕೃತೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು 26/2/2026ರಿಂದ 1/3/2026ರವರೆಗೆ 4 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ಜರುಗಲಿರುವಂಥದ್ದು. ಇದಕ್ಕೆ ಪೂರ್ವವಾಗಿ 21/2/2026ರಿಂದ 1/3/2026ರವರೆಗೆ ಒಟ್ಟು 9 ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗಲಿರುವಂಥದ್ದು. 21ನೇ ತಾರೀಕು ಸಿದ್ಧಯೋಗಾನಂದ ಶ್ರೀ ಕಪ್ 2026. ಇಲ್ಲಿ ವಾಲಿಬಾಲು, ಕ್ರಿಕೆಟು ಮತ್ತು ಮಕ್ಕಳಿಗೆ ವಾಲಿಬಾಲು, ಕ್ರಿಕೆಟು, ವಿವಿಧ ಗ್ರಾಮೀಣ ಪ್ರದೇಶದ ಕ್ರೀಡೆಗಳನ್ನು ಆಡಿಸುವಂತಹ ಕಾರ್ಯಕ್ರಮ 21ನೇ ತಾರೀಕಿನಿಂದ ಪ್ರಾರಂಭಗೊಳ್ಳುವಂಥದ್ದು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕ್ರಿಕೆಟಿನಲ್ಲಿ ಯುವಕರಿಗೆ 20,000 ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ 15,000 ಬಹುಮಾನವನ್ನು ಇಟ್ಟಿರುವಂಥದ್ದು. ಮತ್ತು ವಾಲಿಬಾಲು ಪ್ರಥಮ ಬಹುಮಾನ 10,000 ಮತ್ತು ದ್ವಿತೀಯ ಬಹುಮಾನ 5,000 ಬಹುಮಾನವನ್ನು ಇಟ್ಟಿರುವಂಥದ್ದು. ಮತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸುಮಾರು 8 ಗ್ರಾಮೀಣ ಕಲೆಗಳ ಒಂದು ಕ್ರೀಡೆಯನ್ನು ಇಟ್ಟಿರುವಂಥದ್ದು. ಇದರ ನಂತರ ಗದ್ದುಗೆಯ ಪೂಜೆ ಕೈಂಕರ್ಯ, ಇಂದಿನ ಸಿದ್ಧಯೋಗಾನಂದ ಮಹಾಸ್ವಾಮೀಜಿ ಮತ್ತು ಶರಣ ಸದಾಶಿವಯ್ಯ ಸ್ವಾಮೀಜಿಯವರ ಒಂದು ಗದ್ದಿಗೆಯ ಪೂಜೆಯ ಕಾರ್ಯಕ್ರಮ ನೆರವೇರುವಂಥದ್ದು. ತದನಂತರ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ 28/2/2026ರಂದು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಹಯೋಗದೊಂದಿಗೆ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ನಡೆಯುವಂಥದ್ದು. ಈಗಾಗಲೇ 500ಕ್ಕೂ ಹೆಚ್ಚು ಕವಿಗಳು ತಮ್ಮ ಕವಿತೆಗಳನ್ನು ಕಳಿಸಿರುವಂಥದ್ದು. ಈ ಎಲ್ಲ ಕವಿತೆಗಳ ಒಂದು ಸಂಗ್ರಹವನ್ನ ಒಂದು ಕವನ ಸಂಕಲನವನ್ನಾಗಿ ತರ್ತಾ ಇರುವಂಥದ್ದು. ಕವಿತ್ವಶ್ರೀ ಅಂತ ಕವನ ಸಂಕಲನದ ಹೆಸರು. ಕವಿತ್ವಶ್ರೀ ಅಂತ ಕರ್ನಾಟಕ ವಿಕಾಸ ತತ್ವಶ್ರೀ ಅಂತ ಕನ್ನಡ ವಿಕಾಸ ತತ್ವಶ್ರೀ ಅನ್ನುವಂಥ ಪುಸ್ತಕವನ್ನ ಕವನ ಸಂಕಲನವನ್ನ ತರ್ತಾ ಇರುವಂಥದ್ದು. ಈ ಒಂದು ಕವಿಗೋಷ್ಠಿಯಲ್ಲಿ ಸುಮಾರು ನಾಡಿನ 5 ಪುಸ್ತಕಗಳು ಬಿಡುಗಡೆ ಆಗುವಂಥದ್ದು. ಯುವ ಕವಿಗಳ ಪ್ರತಿಭೆಗಳನ್ನು ಹೊರತರುವಂತಹ ನಿಟ್ಟಿನಲ್ಲಿ ಚೊಚ್ಚಲ ಕೃತಿಯಾದ ಹೊಸ ಕವಿತೆಗಳನ್ನು ಮತ್ತು ಪುಸ್ತಕವನ್ನು ತಂದಿರುವಂತಹ ಆ ಕವಿತೆಗಳನ್ನು ಇಲ್ಲಿ ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇರುವಂಥದ್ದು. ಅದನ್ನು ಸಹ ಇದರಲ್ಲಿ ಪ್ರಸ್ತಾಪ ಮಾಡಿ ಪತ್ರಿಕೆಯಲ್ಲಿ ಮುದ್ರಿಸಿರುವಂಥದ್ದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ಹನುಮಂತನಾಥ ಸ್ವಾಮೀಜಿಯವರು, ಯಲೆರಾಂಪುರ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಪುಣ್ಯಾನಂದಪುರಿ ಸ್ವಾಮೀಜಿಯವರು ಬರ್ತಿದ್ದಾರೆ, ಮತ್ತು ಗಜದಂಡ ಮಹಾಸ್ವಾಮೀಜಿಯವರು, ಬಸವಲಿಂಗ ಮಹಾಸ್ವಾಮೀಜಿಯವರು, ಮೃತ್ಯುಂಜಯ ಮಹಾಸ್ವಾಮೀಜಿ, ಈ ರೀತಿಯಾಗಿ ಮತ್ತು ನಾಗರಾಜ್ ಯಾದವ್ ವಿಧಾನ ಪರಿಷತ್ ಸದಸ್ಯರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾಪಣ್ಣನವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಪ್ರೇಮ ಮಾಲಿಂಗಪ್ಪ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಅವರು ಬರ್ತಾ ಇದ್ದಾರೆ, ಮತ್ತು ಜಂಟಿ ನಿರ್ದೇಶಕರಾದ ಅಶೋಕ್ ಎನ್ ಚಲವಾದಿ ಅವರು ಬರ್ತಾ ಇದ್ದಾರೆ, ಮತ್ತು DM ರವಿಕುಮಾರ್ ಅವರು ಸಹಾಯಕ ನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ, ಮತ್ತು ಧನಂಜಯ ಮೆಕ್ಸಂದ್ರವರು ಕವಿತೆಗಳನ್ನು ಕುರಿತು ನಲ್ಲುಡಿಯನ್ನು ಹೇಳುವಂಥದ್ದು. ಈ ಒಂದು ಕವಿಗೋಷ್ಠಿಯಲ್ಲಿ 31 ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ಕವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇದು ಬೆಳಗ್ಗೆ 9:30ಕ್ಕೆ ಈ ಕವಿಗೋಷ್ಠಿ ಆಗುವಂಥದ್ದು. ಮತ್ತು 11:30ಕ್ಕೆ ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ 2026. ಸುಮಾರು 60ಕ್ಕೂ ಹೆಚ್ಚು ಕಲಾ ತಂಡಗಳು ಕರ್ನಾಟಕದಲ್ಲಿ 73 ಕಲೆಗಳು ಬರ್ತವೆ. ಆ 73 ಕಲೆಗಳ ಪ್ರದರ್ಶನವನ್ನು ಮಾಡುವಂಥದ್ದು. ನೆಲ ಸಮುದಾಯದ ಅನೇಕ ಒಂದು ಕಲಾ ತಂಡಗಳು ಎಲ್ಲ ವರ್ಗದ ಎಲ್ಲ ಸಮುದಾಯದ ಆಯಾಯ ಸಂಸ್ಕೃತಿಯನ್ನ
ಪ್ರತಿಬಿಂಬಿಸುವಂತಹ ಕಲೆಗಳು ಇಲ್ಲಿ ಅನಾವರಣಗೊಳ್ತಾ ಇರುವಂಥದ್ದು. ಈ ಕೇಂದ್ರ ರಾಜ್ಯ ಸಚಿವರು ಭಾರತ ಸರ್ಕಾರ ಅವರಿಗೆ 2026ರ ವನಕಲ್ಲು ಶ್ರೀ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಜಗಜ್ಯೋತಿ ಪ್ರಶಸ್ತಿಯನ್ನ ಸಿದ್ಧಗಂಗಾ ಸ್ವಾಮೀಜಿ ಹೆಸರಿನಿಂದ ನೀಡ್ತಾ ಇರುವಂತದ್ದು. ಕೆ.ಎಚ್. ಮುನಿಯಪ್ಪನವರು ಆಹಾರ ನಾಗರಿಕ ಸರಬರಾಜು ಸಚಿವರು, ಮಾಜಿ ರೈಲ್ವೆ ಸಚಿವರು ನಮ್ಮ ಭಾರತ ಸರ್ಕಾರ, ಅವರು ಸಹ ಈ ಒಂದು ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು. ವಿಶ್ವಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಬಿ ಚಿಕ್ಕಪ್ಪಯ್ಯನವರು IFS ವಿಶ್ರಾಂತ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮೈಸೂರು ಮತ್ತು ಸಮಗ್ರ ಕಾಡುಗೊಲ್ಲ ಸಮುದಾಯದ ಬಗ್ಗೆ ಒಂದು ಪುಸ್ತಕವನ್ನು ಬರೆದು DLitt PhD ತೆಗೆದುಕೊಂಡಿರುವಂತವರು ಮತ್ತು ಸಿದ್ಧ ಯೋಗ ಶ್ರೀ ಪ್ರಶಸ್ತಿಯನ್ನ ಪ್ರೊಫೆಸರ್ H.T. ವೆಂಕಟೇಶ ಮೂರ್ತಿ ಅವರು, ನಿರ್ದೇಶಕರು ಸರ್ವ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ ಮಂಡ್ಯ ಮತ್ತು ಮೈಸೂರು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಈಗಾಗಲೇ ನಮ್ಮ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರು ಭೇಟಿ ಮಾಡಿ ಒಂದು ಮಾತನ್ನ ಹೇಳಿದ್ದಾರೆ. ನಾನು ಜೀವ ಇರೋವರೆಗೆ, ನನ್ನ ಜೀವ ಹೋಗೋದ್ರೊಳಗೆ ಎಷ್ಟು ಮಾಡಿಸ್ತೀನಿ ಅಂತ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 2-3 ಬಾರಿ ಸಂಪರ್ಕವನ್ನು ಮಾಡಿ ಎಷ್ಟಿ ಮೀಸಲಾತಿ, ಇವತ್ತು ಕರ್ನಾಟಕದಲ್ಲಿ ಮ್ಯಾಸ್ ನಾಯಕರು ಕಾಡುಗೊಲ್ಲರು ಮೆಂಟಾಲಿಟಿ ಒಂದೇ ಇರುವಂಥದ್ದು. ಮ್ಯಾಸ್ ನಾಯಕರು ಕಾಡುಗೊಲ್ಲರು ಇವರು ಮೂಲ ಕರ್ನಾಟಕದ ಬುಡಕಟ್ಟು ಸಂಪ್ರದಾಯದ ಮೂಲ ನಿವಾಸಿಗಳಾಗಿರುವಂಥದ್ದು. ಮ್ಯಾಸ್ ನಾಯಕರು ಕಾಡುಗೊಲ್ಲರು ಇವರು ಮೊದಲಿಂದಲೂ ಸಹ ಒಂದೇ ಸಂಪ್ರದಾಯ, ಆಚಾರ ವಿಚಾರ. ಮುಟ್ಟಾದಾಗ 5 ದಿವಸ ಹೊರಗಡೆ ಇರುವಂಥದ್ದು, ಬಾಣಂತಿಯನ್ನ 9 ದಿವಸ ಹೊರಗಡೆ ಇರುವಂಥದ್ದು, ಪೂರ್ವಜರ ಗುಜ್ಜಗಳನ್ನೇ ಅಥವಾ ಸಮಾಧಿಯನ್ನೇ ದೇವರನ್ನವಾಗಿ ಮಾಡಿಕೊಂಡಿರುವಂಥದ್ದು. ಮತ್ತೆ ಇವರಿಗೆ ತಮಗೆ ತಾವೇ ಬೇಲಿಗಳನ್ನ ಹಾಕೊಂಡು ಹಟ್ಟಿಗಳು ಪ್ರತ್ಯೇಕವಾಗಿ ಇರುವಂಥದ್ದು. ಕರ್ನಾಟಕದಲ್ಲಿ ಜನಸಂಖ್ಯೆ ಇರುವಂಥದ್ದು, ಅದನ್ನ ಬಿಟ್ಟರೆ 48,000ಕ್ಕೂ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಚಳ್ಳಕೆರೆ ಅನ್ನುವಂಥದ್ದು. 2ನೇ ಸ್ಥಾನದಲ್ಲಿ, 3ನೇದು ಶಿರಾ ಅನ್ನುವಂಥದ್ದು. ಅದು ಸಹ 50 ಇರುವಂತ ಜನಸಂಖ್ಯೆ. ಮತ್ತೆ ಕರ್ನಾಟಕದಲ್ಲಿ 10 ಲಕ್ಷ ಜನಸಂಖ್ಯೆಯನ್ನ ಕಾಡುಗೊಲ್ಲರು ಹೊಂದಿರುವಂಥದ್ದು. ಒಟ್ಟು ಎಲ್ಲ ಗೊಲ್ಲರು ಸೇರಿ 18ರಿಂದ 20 ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿರುವಂಥದ್ದು. ಅದರಲ್ಲಿ ಮುಕ್ಕಾಲು ಭಾಗ ಕರ್ನಾಟಕದ ಮಧ್ಯ ಕರ್ನಾಟಕದಲ್ಲಿ 44 ತಾಲೂಕುಗಳು, 12 ಜಿಲ್ಲೆಗಳಲ್ಲಿ ಕಾಡುಗೊಲ್ಲರು ವಾಸ ಮಾಡ್ತಾ ಇರುವಂಥದ್ದು. ಎಷ್ಟಿಗೆ ಅವ್ರನ್ನ ಸೇರಿಸಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. 3 ದಶಕಗಳ ಹೋರಾಟ, 30 ವರ್ಷಗಳ ಹೋರಾಟ, ಇದು ಈ ಸಲ ನೆನಸಾಗುವಂತಹ ಎಲ್ಲ ಲಕ್ಷಣಗಳು ಅನ್ನುವಂಥದ್ದು. ಅದರ ಬಗ್ಗೆ ಪತ್ರಿಕಾ ಮಾಧ್ಯಮದವರ ಜವಾಬ್ದಾರಿ, ರಾಜಕಾರಣಿಗಳ ಜವಾಬ್ದಾರಿ, ಮಠಾಧೀಶರ ಜವಾಬ್ದಾರಿ, ಸಂಶೋಧಕರ ಜವಾಬ್ದಾರಿ ಮತ್ತು ಸಮಾಜದ ಬಗ್ಗೆ ಅಧ್ಯಯನ ಮಾಡಿದಂತಹ ಎಲ್ಲ ಸಂಶೋಧಕರ ಜವಾಬ್ದಾರಿ ಇದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಮಠದ 52ನೇ ವರ್ಷದ ಮಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವ ರಾಮಾನಂದ ಮಹಾಸ್ವಾಮಿಗಳು, ನಾವು ಈ ಬಗ್ಗೆ ಒಂದು 10ರಿಂದ 12 ವರ್ಷಗಳಾಗಿ ಕೇಳಿದ್ವಿ. ನಾನು ಬೇರೆ ತಿಳ್ಕೊಂಡಿದ್ದೇನೆ, ಇವರಿಗೆ 10ರಿಂದ 12 ಬಾರಿ ನಾವು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮಠಗಳ ಸಾಧನೆ ಮತ್ತು ಎಲ್ಲ ಒಂದು ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಇವರು ಸಹ ಹಲವಾರು ಒಂದು ಶಾಲಾ ಕಾಲೇಜುಗಳನ್ನು ಬಡ ಮಕ್ಕಳಿಗೆ ಮತ್ತು ಬ್ಯಾಕ್ವರ್ಡ್ ಮಕ್ಕಳಿಗೆ ಇವರು ನಡೆಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗೂ ಯೂಟ್ಯೂಬ್ಗಳಲ್ಲಿ ಸಹ ನಾನು ಇವರ ಒಂದು ಸಾಧನೆಯನ್ನು, ಇವರ ಒಂದು ಚರಿತ್ರೆಯನ್ನು ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ. ಬಟ್ ಇವತ್ತು ನಮ್ಮ ಒಂದು ಚಳ್ಳಕೆರೆಗೆ ಇವರು ಹಲವಾರು ಬಾರಿ ಬಂದು ಹೋಗಿದ್ದಾರೆ ಅಂತ ನಾನು. ಬಟ್ ಇವತ್ತು ನನ್ನ ಜೊತೆಗೆ ನಾನು ಸಭೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯವೇ ಸರಿ. ಬಟ್ ನಾವು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನಮ್ಮ ಎಲ್ಲ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಏನು ಕಾಡುಗೊಲ್ಲರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬೋದೇಲಿ ರಾಘಣ್ಣನವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಶಶಿಧರ್ ಅವರು, ಮತ್ತು ನಮ್ಮ ಸುರೇಶ್ ಅವರು, ಮೂರ್ತಿ ಅವರು, ಎಲ್ಲರೂ ನಮ್ಮ ದುರಿತ ನೌಕರರಾಗಿರ್ತಕ್ಕಂಥ ನಮ್ಮ BKT ಮಾಸ್ಟರ್ ಏನಿದ್ರಲ್ಲ, ನಮ್ಮ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ನಮ್ಮ ಏನು ಹೋಬಳಿ ಮಂಜಣ್ಣ, ಈ ಬರ್ತಕ್ಕಂಥ ಒಂದು ಟೀಮು ಏನಿದೆಯಲ್ಲ, ಒಂದು 10 ವರ್ಷದಿಂದ ನಾವು ಚಳ್ಳಕೆರೆ ತಾಲೂಕಿನಾದ್ಯಂತ ಹಲವಾರು ಆಚರಣೆಗಳ ಮುಖಾಂತರ ಒಂದು ಏನು ನಮ್ಮ ಸಮಾಜವನ್ನು ಇತರ ಸಮಾಜದ ಜೊತೆಗೆ ನಾವು ಹೊಂದ್ಕೊಂಡು ಪ್ರೀತಿ ಸೌಭಾಗ್ಯಗಳಿಂದ ನಾವು ಇವತ್ತು ಒಂದು ಮುಂಚೂಣಿಗೆ ನಾವು ಬರ್ತಾ ಇದ್ದೀವಿ ಇವತ್ತು. ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ
ಸ್ವಾಮಿ